ಚಾನಲ್. ಸೊ ಇವತ್ತು ನಾವು ನಿಮಗೆ ಒಂದು ಡಿಶ್ ಅಲ್ಲ, ಒಂದು ಟಿಪ್ಸ್ ಒಂದಿಗೆ ಬಂದಿದ್ದೀವಿ. ಒಂದು ಹೋಮ್ ರೆಮಿಡಿ, ಕೋಲ್ಡ್ ಆಗಿದ್ರೆ ಮನೆ ಮದ್ದು ಹೇಗೆ ಮಾಡ್ಕೊಳ್ಳೋದಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ನಿಜವಾಗ್ಲೂ ಕೋಲ್ಡ್ ಆಗಿದೆ, ನೆಗಡಿ ಆಗಿದೆ. ಸೊ ನಾನು ಟ್ಯಾಬ್ಲೆಟ್ಸ್ ಒಳಗೆ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಈ ಥರ ಒಂದು ಹೋಮ್ ರೆಮಿಡಿ ಮಾಡಿಕೊಂಡು ತಗೋತೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಇದಕ್ಕೆ ಏನು ಬೇಕು ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಇದಕ್ಕೆ ಏನು ಬೇಕಂದರೆ ಹಾಫ್ ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ. ಇದನ್ನು ನಾವು ಕುದಿಸ್ಕೊಂಡಿದ್ದೀವಿ, ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ಚಿಟಿಕೆ ಅರಿಶಿನ ಬೇಕು. ಮತ್ತು ಇಲ್ಲಿ ಕಾಳು ಮೆಣಸನ್ನು ಕುಟ್ಕೊಂಡಿದ್ದೀವಿ. 3 ಕಾಳು ಮೆಣಸು ತೊಗೊಂಡಿದ್ದೀವಿ, ನಾಟ್ ಮೋರ್ ದೆನ್ ದ್ಯಾಟ್, ಬಿಕಾಸ್ ಅದು ತುಂಬ ಖಾರ ಆಗಿಬಿಡುತ್ತೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಈ ಹಾಟ್ ಮಿಲ್ಕ್ಗೆ ಇದೆರಡನ್ನ ಮಿಕ್ಸ್ ಮಾಡ್ತೀವಿ, ತೋರಿಸ್ತೀನಿ. ಈಗ ನಮ್ಮಮ್ಮ ಮಿಕ್ಸ್ ಮಾಡ್ತಾರೆ. ಸೊ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀವಿ ಹಾಲಿಗೆ. ಈಗ ಚಿಟಿಕೆ ಅರಿಶಿನ ಹಾಕೋತೀವಿ. ನೋಡಿ ಎಷ್ಟು. ಈಗ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಕೋಲ್ಡ್ ಆಗಿದ್ರೆ ಮೆಣಸುಕಾಳು 2ರಿಂದ 3, ಸ್ವಲ್ಪ ಅರಿಶಿನ, ಬಿಸಿ ಬಿಸಿ ಹಾಲು, ಬಿಸಿ ಬಿಸಿ ಕುಡಿಬೇಕು. ಕೋಲ್ಡು ಕಡಿಮೆ ಆಗ್ತೈತೆ. ಸೊ ಗೈಸ್, ಇದಾಗಿತ್ತು ಹೋಮ್ ರೆಮಿಡಿ, ಮನೆ ಮದ್ದು. ಸೊ ನಿಮಗೆ ತುಂಬ ಕೋಲ್ಡ್ ಆಗಿದ್ರೆ, ಶೀತ ನೆಗಡಿ ಆಗಿರುತ್ತಲ್ಲ, ಸೊ ಅವಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಬೇಗ ನಿಮಗೆ ಕ್ಯೂರ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಜಸ್ಟ್ ಹಾಗೆ ಹೇಳ್ತಾ ಇಲ್ಲ. ಸೊ ನಮ್ಮಮ್ಮ ಇದು ನನಗೆ ತುಂಬ ವರ್ಷದಿಂದ ಮಾಡ್ಕೊಡ್ತಿದ್ದಾರೆ. ಸೊ ಸಿಂಪಲ್ ಕೋಲ್ಡ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ಈ ಥರ ಒಂದು ನ್ಯಾಚುರಲಿ ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು, ಮತ್ತು ಹೆಲ್ತ್ಗೂ ಒಳ್ಳೇದಿದೆ ಆ್ಯಕ್ಚುಲಿ. ಸೊ ಈ ಥರ ಟ್ರೈ ಮಾಡಿ. ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ, ವಿತಿನ್ 1 ಡೇ ನಿಮಗೆ ಇದು ಕೋಲ್ಡ್ ಎಲ್ಲ ವಾಸಿ ಆಗುತ್ತೆ. ಸೊ ಹೋಪ್ ನಿಮಗೆ ಇದು ರೆಮಿಡೀಸ್ ಬಟ್ ಲಾಸ್ಟ್ ಟೈಮ್ ನನಗೆ ಮಾಡಿಕೊಟ್ಟಾಗ ವಿತಿನ್ 1 ಡೇ, ಲೈಕ್ ಮಾರ್ನಿಂಗ್ ಕುಡಿದೆ ಈವ್ನಿಂಗ್ ಅಷ್ಟೊತ್ತಿಗೆ ನನಗೆ ಕೋಲ್ಡ್ ಹೊಟ್ಟೋಯಿತು. ಸೊ ಹೋಪ್ಫುಲಿ ಒಬ್ಬರಿಗೆ ಒಂದೊಂಥರ ಇರುತ್ತೆ ಬಾಡಿ ಇದು. ಸೊ ನೀವು ಮಾಡ್ಕೊಳ್ಳಿ, ಇಷ್ಟ ಆಗ್ಬೋದು ನಿಮಗೂ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಸಿಗ್ತೀವಿ ಒಂದೊಳ್ಳೆ ವಿಡಿಯೋ ಅಂತಿಗೆ.